ಪ್ರಮೇಹವನ್ನು ಹೇಗೆ ತಡೆಯಬಹುದು ಎಂದು ತಿಳಿಯುವುದಾದರೆ ಆಹಾರ ಮತ್ತು ದಿನಚರಿಯ ಬದಲಾವಣೆ ಪ್ರಮುಖ ಪಾತ್ರ ವಹಿಸುತ್ತದೆ. ಅದರೊಟ್ಟಿಗೆ ನಿತ್ಯ ವ್ಯಾಯಾಮ, ಕಡಿಮೆ ಸಕ್ಕರೆ ಅಂಶ ಹೊಂದಿರುವ ಆಹಾರ ಸೇವನೆ, ನಿತ್ಯ ಯೋಗ ಮತ್ತು ಪ್ರಾಣಾಯಾಮ ಅಭ್ಯಾಸದಿಂದ ಮಧುಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವಲ್ಲಿ ಸಹಾಯವಾಗುತ್ತದೆ. ಆಹಾರ ಪದ್ಧತಿಯಲ್ಲಿ ಏನೆಲ್ಲ ಸೇವಿಸಬಹುದು ಎಂದು ನೋಡುವುದಾದರೆ ನುಗ್ಗೆಕಾಯಿ, ಅರಿಶಿನ, ನೆಲ್ಲಿಕಾಯಿ, ನವಣೆ, ಬಾರ್ಲಿ, ಕೊಡೋ ರಾಗಿ, ಗೋಧಿ, ಹಸಿರುಬೇಳೆ, ಹುರುಳಿಕಾಳು, ಸೋರೆಕಾಯಿ, ಹಾಗಲಕಾಯಿ, ಮೆಣಸು, ಬೆಳ್ಳುಳ್ಳಿ, ನೇರಳೆ ಮುಂತಾದ ಪದಾರ್ಥಗಳಿಂದ ಸಿದ್ಧಪಡಿಸಿದ ಆಹಾರ ಸೇವನೆಯಿಂದ ಪ್ರಮೇಹವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬಹುದಾಗಿದೆ. ಯಾವೆಲ್ಲ ಆಹಾರವನ್ನು ತ್ಯಜಿಸಬೇಕೆಂದು ನೋಡುವುದಾದರೆ ಕಾಂಡ ಅಥವಾ ರೈಜೋಮ್, ಕಬ್ಬಿನ ರಸ, ಅಡುಗೆ ಎಣ್ಣೆ, ತುಪ್ಪ, ಬೆಲ್ಲ, ಸಕ್ಕರೆ, ಹುಳಿ ಗಂಜಿ, ಮದ್ಯಪಾನ, ಕಾರ್ಬೋಹೈಡ್ರೇಟ್ ಸಮೃದ್ಧ ಆಹಾರ, ಅನುಪಮಾಂಸ, ಮೊಸರು, ಹೊಸ ಧಾನ್ಯಗಳು, ಬಾಳೆಹಣ್ಣು ಇತ್ಯಾದಿ. ಯಾವುದೇ ರೀತಿಯ ಪ್ರಮೇಹ ಲಕ್ಷಣಗಳು ಕಂಡುಬಂದಲ್ಲಿ ಹತ್ತಿರದ ಆಯುರ್ವೇದ ವೈದ್ಯರ ಬಳಿ ತೆರಳಿ ಸರಿಯಾದ ಪರೀಕ್ಷೆ ಒಟ್ಟಿಗೆ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಿ. ಶುಭ ದಿನ.